ದಸರಾ ಉದ್ಘಾಟನೆಯ ವಿಚಾರದಲ್ಲಿ ರಾಜಕೀಯ ಜೋರಾಗಿದೆ. ಬಾನು ಮುಷ್ತಾಕ್ ಆಯ್ಕೆಯನ್ನ ವಿರೋಧಿಸ್ತಾ ಇರುವ ಬಿಜೆಪಿ ಬಣದ ವಿರುದ್ಧ ಕೈ ಸಚಿವ ಬೋಸರಾಜು ಕಿಡಿಕಾರಿದ್ದಾರೆ. ಅಲ್ಲದೆ ಧರ್ಮಸ್ಥಳ ಎಸ್ಐಟಿ ತನಿಖೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಜೊತೆಗೆ ಜಾತಿ ಗಣತಿಯಲ್ಲಿ ಮತಾಂತರ ಜಾತಿಗಳಿಗೆ ಕಲಂ ಇರುವ ವಿಚಾರವಾಗಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಈ ಕುರಿತಂತೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ನೋಡಿ, ಕೋರ್ಟ್ಗೆ ಹೋಗೋದ್ರಿಗೆ ತಮಗೆಲ್ಲ ಗೊತ್ತೇ, ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೋಗಿರ್ತಕ್ಕಂಥದ್ದು. ಈ ಕೋರ್ಟ್ನಲ್ಲಿ ಏನು ಹೇಳ್ತದ, ಕೋರ್ಟ್ನಲ್ಲಿ ಬಂದ ಮೇಲೆ ಕೋರ್ಟ್ನವ್ರು ಏನು ಹೇಳ್ತಾರೆ, ಸರ್ಕಾರ ಕೇಳಲಿಕ್ಕೆ ತಯಾರಿದೆ. ಇವ್ರು ಏನಂದರೆ ನಾನು ಹೇಳಿದ್ನಲ್ಲ, ಈಗಾಗಲೇ ಬಿ ಜೆ ಪಿಯಲ್ಲಿ ಸಾಕಷ್ಟು ಗುಂಪುಗಳಾಗಿಬಿಟ್ಟವೆ. ಆ ಗುಂಪುಗಳ ನಡುವೆ ಹೋರಾಟ ನಡೀತವೆ. ನೋಡಿ, ಅಶೋಕ್ ಅವ್ರು ಬಂದ ಕೂಡಲೇ ಸಿಟಿ ರೈವರ್ ಅಲ್ಲಿಂದ ಬಿಟ್ಬಿಟ್ರು. ಅಲ್ಲಿಂದ ಅವರೇ ಬರುತ್ತೆ, ಪತ್ರಿಕೆಗಳಲ್ಲೇ ಬಂದಿದೆ ಎಲ್ಲ ಕಡೆ. ಈ ರೀತಿಯಾಗಿ ಅನೇಕ ಗುಂಪುಗಳಿದೆ. ಅವರು ಯತ್ನಾಳವರೇ ಬೇರೆ ಕಡೆ ಹೋಗ್ತಾರೆ, ಈಶ್ವರಪ್ಪನವರೇ ಬೇರೆ ಕಡೆ ಹೋಗ್ತಾರೆ, ಎಲ್ಲರೂ ಬಿ ಜೆ ಪಿ ಅಂತ ಹೇಳ್ತಾರೆ. ಏನು ನಡೀತಾ ಇದೆ ರಾಜ್ಯದಲ್ಲಿ? ಅವ್ರದ್ದು ಯಾರಾದರೂ ರಾಜ್ಯದ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡ್ತಾಯಿದ್ದಾರಾ? ಜನರ ಬಗ್ಗೆ ಏನಾದರೂ ವಿಚಾರ ಮಾಡ್ತಾಯಿದ್ದಾರಾ? ಜನರ ಕುಂದುಕೊರತೆಗಳ ಬಗ್ಗೆ ವಿಚಾರ ಮಾಡ್ತಾಯಿದ್ದಾರಾ? ಕೇಂದ್ರ ಸರ್ಕಾರದಿಂದ ಬರಬೇಕಾದ ಯೋಜನೆಗಳ ಬಗ್ಗೆ ವಿಚಾರ ಮಾಡ್ತಾಯಿದ್ದಾರಾ? ಎಷ್ಟು ಅನ್ಯಾಯ ಆಗ್ತಾಯಿದೆ ಎಂಬುದು ನೋಡ್ತಾ ಇದ್ದಾರೆ? ಏನೂ ಇಲ್ಲ. ಹೇಳ್ತಾರಲ್ಲ, SIT ಮಾಡಿದಾಗ ಸ್ವಾಗತ ಮಾಡಿದವರು ಅವರೇ, SIT ಆದ SIT ಯಾಕೆ ಮಾಡಿದ್ರಿ ಅಂತೇಳಿ ಹೇಳಿದವರು ಅವರೇ. ಈಗ SIT ಭಾಳ ಅದು ತಂದೆ ಆದಂಥ ಗೈಡ್ಲೈನ್ಸ್ ಪ್ರಕಾರ ಅವರು ಭಾಳ ವಿವರವಾಗಿ ಹೋಗ್ತಾಯಿದ್ದಾರೆ. ಹೋಗೋದ್ರಲ್ಲಿಂದ ಇವತ್ತು ಸತ್ಯಾಂಶ ಏನೊಂದು ಗೊತ್ತಾಗ್ತದೆ. ಅವ್ರು ಮಾಡುವಂಥ ಕೆಲಸಕ್ಕೆ ಸರ್ಕಾರ ಅದರಲ್ಲಿ ಕೈ ಹಾಕೋದಿಲ್ಲ. ಅವ್ರಿಗೆ ಏನು ನ್ಯಾಯ ರೀತಿ ಅವ್ರಿಗೆ ಇರ್ತಕ್ಕಂಥ ರೂಲ್ಸು ರೆಗ್ಯುಲೇಷನ್ಸ್ ಪ್ರಕಾರ ಅವರು ಏನಿದೆ ತನಿಖೆ ಮಾಡಿದ ನಂತರ ಅದನ್ನು ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತಾರೆ. ಯಾರು ಬದಲಾವಣೆ ಆಗಿರ್ತಾರೆ ಅವ್ರನ್ನ ಮೆನ್ಷನ್ ಮಾಡಲಿಕ್ಕೆ ಹೇಳಿದ್ದಾರೆ ಅಷ್ಟೇ. ಯಾರೇ ಫೋರ್ಸ್ಬಲಿ ಮಾಡ್ತಕ್ಕಂಥವ್ರಿಗೆ ಕಾನೂನಿದೆ, ಮಾಡಲಿಕ್ಕೆ ಬರೋದಿಲ್ಲ. ಯಾರು ತಾವಾಗಿ ಮಾಡ್ಕೊತಾರೋ ಅದು ಅವಕಾಶ ಇದೆ ನಮ್ಮ ಸಂವಿಧಾನದಲ್ಲಿ. ಆ ರೀತಿಯಾಗಿ ಆಗಿರ್ತಕ್ಕಂಥ ಅಲ್ಲಿ ಮೆನ್ಷನ್ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಏನು ತಪ್ಪದು ಅದರಲ್ಲಿ? ಎಲ್ಲಿ ಏನಿದೆ ಅಂತ ಹುಡುಕೋದೇ ಬಿ ಜೆ ಪಿಯವರ ಪ್ರಯತ್ನ. ಬೆಳಗ್ಲಿಂದ ಸಾಯಂಕಾಲವರೆಗೂ ಅವರು ಜನರಿಗೆ ಗೊಂದಲ ಸೃಷ್ಟಿ ಮಾಡಬೇಕು.